ಮತ್ತೆ ಸಮಾಚಾರ ಮತ್ತೆ ಸಮಾಚಾರ. ಯಾವ ಫಿಲಂ ನೋಡಿದ್ರಿ? ಈ ವಾರ ಯಾವ್ದು ಮಾರ್ನಮಿ ಏನೋ ಚೆನ್ನಾಗಿದೆಯಂತೆ, ನೋಡಿಲ್ವಾ ಇನ್ನು? ಇದಾಗಿದೆ ಅಂತೆ. ನೋಡಿಲ್ವಾ ಮಾರ್ನಮಿ? ನಮ್ಮ ಇವರು ಫ್ರೆಂಡ್ಸ್ ಹೇಳ್ತಾ ಇದ್ರು, ನಮ್ಗಿನ್ನು ಹೋಗಕ್ ಪುರ್ಸೊತ್ತಾಗಿರ್ಲಿಲ್ಲ. ಹೌದಾ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಮತ್ತೆ ಮೊನ್ನೆ ಇದಕ್ಕೆ ಹೋಗಿದ್ದೀನಿ ಅಂತಂದ್ರಲ್ಲ, ಸರಳ ಮೊನ್ನೆ ಸುಬ್ಬರಾವ್ ಸರಳ ಮತ್ತೆ ಸುಬ್ಬರಾವ್, ಹೌದು, ಸರಳ ಇನ್ನೊಂದು ಸುಬ್ಬರಾವ್ ಇವ್ರು ವಿಜಯ ರಾಘವೇಂದ್ರ ಅವ್ರದ್ದು ಸೀತಾರಾಮ್ ಅವರದ್ದು ಸೀತಾರಾಮ್ ಇದು ನೋಡಿದ್ವಿ. ಸೆಕೆಂಡ್ ಕೇಸ್, ಸೆಕೆಂಡ್ ಕೇಸ್ ಅದು ಚೆನ್ನಾಗಿದೆ. ಹೆಂಗೆ? ಅದರಲ್ಲೂ ಅವನು ನಿಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆನೇ ಮಾಡಿದ್ದು. ಅವನ ಕ್ಯಾರೆಕ್ಟರ್ ತುಂಬಾ ಎಫಿಷಿಯಂಟ್ ಆಗಿ ಬಂದಿದೆ. ಓಕೆ ಓಕೆ. ಎರಡೂ ಕೂಡ ಸರಳ ಸುಬ್ಬರಾವ್ ಏನೋ ತ್ರಿವೇಣಿ ಅವ್ರ ಕಾದಂಬರಿ ಆಧಾರಿತ ಅಂತ ಏನೋ ಹೇಳ್ತಾ ಇದ್ರು. ನಾನು ನೋಡಿದೆ ಮೂವಿ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಕಾದಂಬರಿ ನೀವು ಓದಿದ್ರಾ? ಕಾದಂಬರಿ ಓದಿಲ್ಲ, ಬಟ್ ಗೊತ್ತಾಯ್ತು ಅವತ್ತು ತ್ರಿವೇಣಿ ಅವ್ರದ್ದು ವಸಂತ ಗಾನ ಅಂತ ಕಾದಂಬರಿ ಅಂತೆ. ನಾನು ಕಾದಂಬರಿ ಓದಿಲ್ಲ, ಬಟ್ ಸಿನಿಮಾ ಸಿಂಪಲ್ ಆಗಿ ರೆಗ್ಯುಲರ್ ಫಾರ್ಮ್ಯಾಟ್ ಗಿಂತ ತುಂಬಾ ಚೇಂಜ್ ಆಗಿ ಬಂದಿದೆ. ಒಂದು ಆಕ್ಷನ್ ಬಿಲ್ಡಪ್ ಆ ತರದ್ದೇನು ಇಲ್ಲದೆ ಮಂಜು ಸ್ವರಾಜ್ ಬೇರೆ ತುಂಬಾ ಬಂದಿದೆ. ಮಂಜು ಸ್ವರಾಜ್ ತುಂಬಾ ಗ್ಯಾಪ್ ಮೇಲೆ ಒಂದು ಫಿಲಂ ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯಂ ಅದಾದ್ಮೇಲೆ ಒಂದು ಫಿಲಮ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಇದು ಇಷ್ಟು ವರ್ಷ ಗ್ಯಾಪ್ ತಗೊಂಡು ಮಾಡಿದ್ದಾರೆ. ನಾನು ನೋಡಿದೆ, ಏನೋ ತುಂಬಾ ಸಿಂಪಲ್ ಆಗಿ ನೀವೇ ಹೇಳ್ತಿದ್ರಲ್ಲ ಅವತ್ತು ಫಿಲಂ ನೋಡಿದ್ಮೇಲೆ, ಸರಸ ಸುಬ್ಬರಾವ್ ಅಂತ ಇಡ್ಬೇಕಾಯ್ತು ಹೆಸರು. ತುಂಬಾ ರೊಮ್ಯಾಂಟಿಕ್ ಆಗಿ, ತುಂಬಾ ಆಗಿನ ಕಾಲದ ದಂಪತಿಗಳು ಯಾವ ತರ ಇದ್ರು ಅದನ್ನ ನವಿರಾಗಿ ಪ್ರೇಮ ಕಾವ್ಯ ತರ ಚೆನ್ನಾಗಿ ತೋರಿಸಿದ್ದಾರೆ. ಅದು ತುಂಬಾ ರೊಮ್ಯಾಂಟಿಕ್ ಆಗಿ ತೋರಿಸಿದ್ದಾರೆ ಎಲ್ಲ ಇದಕ್ಕೂ. ಮತ್ತ ಆ ಹುಡುಗಿ ನೋಡಿ, ಅವಳು ಹೀರೋಯಿನ್, ಕನ್ನಡ ಬರೆದಿದ್ದವಳಿಗೂ ತುಂಬಾ ಚೆನ್ನಾಗಿ ಅಂಗಡಿ ಬೆಳಗ್ಗೆ ಅವಳು ಆದ್ರೂ ಮಿಶಾ ನಾರಂಗ್ ಅಂತ. ಆ ಎಕ್ಸ್ಪ್ರೆಷನ್ ಅದು ಇದು ನೋಡಿದಾಗ ನೋಡಿದಾಗ ಕನ್ನಡದಲ್ಲಿ ಹೊಸ ಹುಡುಗಿ ಅಂತ ಅನ್ಸಲ್ಲ. ಹೌದು, ಕನ್ನಡದ ಫಸ್ಟ್ ಫಿಲಂ ಬರಲ್ಲ, ಹೊಸ ಹುಡುಗಿ ಆ ತರ ಅನ್ಸಲ್ಲ. ಅದು ಒಳ್ಳೆ ನ್ಯಾಚುರಲ್ ಆಗಿ ಬಂದಿದೆ. ಅದ್ ಯಾವ್ದಾರ ಇಂಟರ್ವ್ಯೂ ನೋಡಿದೆ, ಈ ಫಿಲಂ ಬರೋ ಮುಂಚೆ ಕನ್ನಡನ ಆದಷ್ಟು ಕಲ್ತು ಒಂದಷ್ಟು ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡಿದಾರೆ ಅಂತ. ಅದು ಆಕ್ಚುಲಿ ಏನ್ ಗೊತ್ತಾ, ಈಗ ಅಂತವರಿಗೆ ಇನ್ನೂ ಹೆಚ್ಚು ಚಾನ್ಸ್ ಕೊಡ್ಬೇಕು. ಹೌದೌದು. ಈಗ ಕೆಲವೊಂದು ಕ್ಯಾರೆಕ್ಟರ್ಗಳು ಬರ್ತಾರೆ, ಇವ್ರ ಆಕ್ಟರ್ಗಳು, ಅದು ತುಂಬಾ ಒಳ್ಳೊಳ್ಳೆ ಆಕ್ಟರ್ಗಳು. ಇತ್ತೀಚೆಗೆ ನಾನ್ ನೋಡಿದಂಗೆ ರಕ್ಕಸ ಪುರದೊಳ್ಳ ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದ. ಆಮೇಲೆ ಸೀತಾರಾಮಲ್ಲೂ ಒಬ್ಬ ವಿಲನ್ ಕ್ಯಾರೆಕ್ಟರ್ ಇದ್ದು. ಅಂತವರಿಗೆ ಚೆನ್ನಾಗಿ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸ್ಟೋರಿ ಸಿಕ್ಕಿದ್ರೆ ಕನ್ನಡಕ್ಕೆ ಒಳ್ಳೊಳ್ಳೆ ವಿಲನ್ ಕ್ಯಾರೆಕ್ಟರ್ಗಳು ಅಥವಾ ಒಳ್ಳೊಳ್ಳೆ ಆಕ್ಟರ್ಗಳು ಸಿಗ್ತಾರೆ. ಕೆಲವರು ಒಂದ್ ಫಿಲಂ ವಂಡರ್ ತರ, ಆಮೇಲೆ ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ. ಅದು ನಮ್ಮ ನಿರ್ದೇಶಕರ ಕೆಲಸ. ಅದು ಸರಳ ಸುಬ್ಬರಾವ್ ಬಗ್ಗೆ ಹೇಳಿದ್ರೆ ಹೇಗೆ ಏನಂದ್ರೆ, ಅದೇ ಒಂದು ಸಂಸಾರದಲ್ಲಿ ಹೇಗೆ ನಡೆಸ್ತಾ ಇದ್ರು. ತುಂಬಾ ನೀವು ಆವಾಗಿನ ಕಾಲದಲ್ಲಿ 70ರ ದಶಕದಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದನ್ನ ಊರಿನ ವಿಷಯದಲ್ಲಿ, ಸಂಸಾರದ ವಿಷಯದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದಾರಲ್ವಾ? ಹೌದೌದು. ಅವ್ರ ಹಳೆ ಫಿಲಂ ಅಲ್ಲೂ ಮೈಸೂರದೆಲ್ಲ ಜಾಸ್ತಿ ಶೂಟಿಂಗ್ ಮಾಡಿದ್ರು. ಹೌದು, ಈ ಫಿಲಂ ಅಲ್ಲೂ ಮೈಸೂರದ್ದೇ ತಗೊಂಡಿದ್ದಾರೆ. ಆಮೇಲೆ ಕೆಲವು ಹಳೆ ವಿಷಯಗಳು ಇವಾಗ ನೋಡಿ, ನಾನು ಅಬ್ಸರ್ವ್ ಮಾಡಿದ್ದು ಅಂತ ಅಂಬಾಸಿಡರ್ ಕಾರು, ಆಮೇಲೆ ಸೈನ್ ಮಾಡ್ಬೇಕಾದ್ರೆ ನಿಬ್ಬಿರೋ ಪೆನ್ನು, ಆಮೇಲೆ ಇನ್ಯಾವುದು 70s ಇದೆಲ್ಲ ಆಲ್ಮೋಸ್ಟ್ ಈಗ ರೆಟ್ರೋ ಲುಕ್ಗಳು ಅದೆಲ್ಲ ಇತ್ತು ಫಿಲಂ ಅಲ್ಲಿ. ಹಾಡುಗಳೆಲ್ಲ ರೆಟ್ರೋ ಲುಕ್ ಇತ್ತು. ಫೋನ್ಗಳೆಲ್ಲ ಹಳೆ ತರ ಇತ್ತು, ಕಾಣಿಸ್ತಾ ಇತ್ತು. ಮತ್ತೆ ಇದು ಚೆನ್ನಾಗಿ ಬಂದಿದೆ, ಯಾವ್ದೋ ಕೆಲವೊಂದು ಹಾಡುಗಳು ಮತ್ತೆ ಕ್ಯಾಮರಾ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ನೀವು ನೋಡಿರ್ಬೇಕು, ಕ್ಯಾಮರಾ ವರ್ಕ್ ಚೆನ್ನಾಗಿ ಬಂದಿದೆ. ಹೌದು. ಆಮೇಲೆ ಡಯಲಾಗ್ ಅವರೇ ಡೈರೆಕ್ಟರ್ ಮಂಜು ಸ್ವರಾಜ್ ಬರೆದಿರೋದ್ರಿಂದ ಹೌದು, ಕನ್ನಡ ತರ ತುಂಬಿ ತುಳುಕ್ತಾ ಇದೆ. ಯಾಕಂದ್ರೆ ಬಹಳ ಟೈಮಿನ ನಂತರ ಅಚ್ಚ ಕನ್ನಡದ ಒಂದು ಡೈಲಾಗ್ಗಳು ಕೇಳಿಸ್ತಾ ಇತ್ತು. ಅಂದ್ರೆ ಆ ಕಾಲಕ್ಕೆ ಸಂಬಂಧಪಟ್ಟಂತೆ 70ರ ದಶಕಕ್ಕೆ ಹೆಂಗ್ ಸೂಟ್ ಆಗುತ್ತೆ ಆ ತರ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅದೇ ತರ, ಲೋಕನಾಥ್ ಸ್ವಲ್ಪ ಲೈಟ್ ಆಗಿ, ಮಾಮೂಲಿ ಅಬ್ಬರ ಇರ್ತಾ ಇತ್ತಲ್ಲ ಆ ತರ ಅಬ್ಬರ ಇಲ್ಲ, ಇದಕ್ಕೆ ಕತೆಗೊಂದುವಂತೆ ಕೊಟ್ಟಿದ್ದಾರೆ ಅವರು. ಈ ರಂಗಾಯಣ ರಘು ಮತ್ತೆ ವೀಣಾ ಸುಂದರ್ ಕ್ಯಾರೆಕ್ಟರ್ ಕೂಡ ಸಾರಿ ಇಂಪ್ರೆಸಿವ್ ಆಗಿ ಬಂದಿದೆ ಅಲ್ವಾ? ಹೌದೌದು. ಸೆಕೆಂಡ್ ಹಾಫ್ ಸ್ವಲ್ಪ ಗಂಭೀರವಾಗಿ ಹೋಗುತ್ತೆ, ಮತ್ತೆ ಅದೇ ತರ ಅದೇ ಟ್ರ್ಯಾಕ್. ನಾಯಕಿ ಬೇರೆ ತಿಂಡಿ ಪೋತಿ, ಅವಳದ್ದು ಒಂದಷ್ಟು ಹಾಸ್ಯ ಸನ್ನಿವೇಶಗಳು ಬರುತ್ತೆ. ಒಟ್ಟು ಫಿಲಂ ಆ ಟೈಮಲ್ಲೆಲ್ಲ ಯಾವ ತರ ಸಿನಿಮಾಗಳು ಇರ್ತಿತ್ತೋ ಆ ತರ ಒಂದ್ ಸ್ವಲ್ಪ ಸ್ವಚ್ಛವಾಗಿರುವಂತ ಒಂದು ಒಳ್ಳೆ ಫಿಲಂ. ಹೌದು, ಇವಾಗ ಜನ ಹೇಳ್ತಾರಲ್ಲ ಮುಂಚಿನ ತರ ಫಿಲಂ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಅಂತವ್ರಿಗೆ ಇದು ಹೇಳಿ ಮಾಡಿಸಿದಂತ ಒಂದು ಫಿಲಂ.